ಕ್ಯಾಪ್ಟನ್ ವಿಜಯಕಾಂತ್ ಅವರು ಕನ್ನಡದ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲವಾದರೂ ಕನ್ನಡ ಚಿತ್ರರಂಗದ ಜೊತೆಗೆ ಒಂದು ರೀತಿಯ ಕನೆಕ್ಷನ್ ಇದೆ. ವಿಜಯಕಾಂತ್ ಅವರು ಇ.ಟಿ. ಸಿನಿಮಾದಲ್ಲಿ ವಿಷ್ಣುವರ್ಧನ್ ನಟಿಸಿದ್ದರು. ಹಾಗೆಯೇ ವಿಜಯಕಾಂತ್ ಅವರ ಅನೇಕ ಹಿಟ್ ಸಿನಿಮಾಗಳು ಕನ್ನಡಕ್ಕೆ ರಿಮೇಕ್ ಆಗಿ ಯಶಸ್ಸು ಕಂಡಿದೆ. ಆ ಕುರಿತು ವಿಶೇಷ ವರದಿ ಇಲ್ಲಿದೆ ಕೇಳಿ. ಅಭಿಮಾನಿಗಳ ಪಾಲಿಗೆ ಕ್ಯಾಪ್ಟನ್ ಎಂದೇ ಫೇಮಸ್ ಆಗಿದ್ದ ನಟ ವಿಜಯಕಾಂತ್ ಅವರು ಡಿಸೆಂಬರ್ 28 ಇಹಲೋಕಕ್ಕೆ ತ್ಯಜಿಸಿದ್ದಾರೆ. ದೀರ್ಘಕಾಲದಿಂದ ಅನಾರೋಗ್ಯಕ್ಕೀಡಾಗಿದ್ದ ವಿಜಯಕಾಂತ್ ಅವರಿಗೆ ಈಚೆಗೆ ಕೊರೋನಾ ವೈರಸ್ ಕೂಡ ತಗುಲಿತ್ತು. ವಿಜಯಕಾಂತ್ ಇಂದು ನಮ್ಮೊಂದಿಗೆ ಇಲ್ಲದೇ ಇರಬಹುದು, ಆದರೆ ಅವರ ಸಿನಿಮಾಗಳು ಎಂದೆಂದಿಗೂ ಸಿನಿಮಾ ಪ್ರಿಯರ ನೆನಪಿನಲ್ಲಿ ಉಳಿಯಲಿವೆ. ಚಿತ್ರರಂಗಕ್ಕೆ ಕಾಲಿಟ್ಟ 12ನೇ ವರ್ಷಕ್ಕೆ 100 ಸಿನಿಮಾಗಳಲ್ಲಿ ನಟಿಸಿದ ಖ್ಯಾತಿ ವಿಜಯಕಾಂತ್ ಅವರದ್ದು. 150 ಸಿನಿಮಾಗಳ ಬಳಿಕ ಚಿತ್ರೋದ್ಯಮದಿಂದ ಕೊಂಚ ಅಂತರ ಕಾಯ್ದುಕೊಂಡು ರಾಜಕೀಯ ರಂಗಕ್ಕೆ ಧುಮುಕಿ ಜನಪರ ಕಾಳಜಿ ಮೆರೆದವರು ವಿಜಯಕಾಂತ್. ಅಂದ ಹಾಗೆ ಇವರು ಒಂದಷ್ಟು ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿದ್ದು ಯೂಟ್ಯೂಬ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಮತ್ತೊಂದು ವಿಶೇಷವೆಂದರೆ ವಿಜಯಕಾಂತ್ ನಟಿಸಿದ್ದು ಸಿನಿಮಾಗಳ ಕನ್ನಡಕ್ಕೆ ರಿಮೇಕ್ ಆಗಿ ಭಾರಿ ಯಶಸ್ಸನ್ನು ಕಂಡಿವೆ. ಇಂತಹ ಸಿನಿಮಾಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಯಜಮಾನ ಸಿನಿಮಾವನ್ನು ಯಾರು ತಾನೇ ಮರೆಯಲು ಸಾಧ್ಯ ಹೇಳಿ. ವಿಷ್ಣು ನಟನೆಯ ಟಾಪ್ 10 ಸಿನಿಮಾಗಳಲ್ಲಿ ಯಜಮಾನ ಕೂಡ ಒಂದು. ಅಂದ ಹಾಗೆ ಈ ಸಿನಿಮಾ ವಿಜಯಕಾಂತ್ ನಟನೆಯ ವಾನತ್ಯ ಪೋಲ ಚಿತ್ರದ ರಿಮೇಕ್. ಮೂಲ ಚಿತ್ರದಲ್ಲಿ ವಿಜಯಕಾಂತ್ ಮಾಡಿದ್ದು ಪಾತ್ರವನ್ನು ಕನ್ನಡದಲ್ಲಿ ವಿಷ್ಣು ನಿಭಾಯಿಸಿದ್ದರು. ಯಜಮಾನ ಸಿನಿಮಾ ದಾಖಲೆ ಪ್ರಮಾಣದ ಗಳಿಕೆ ಮಾಡಿತ್ತು. ರಾಜ್ಯದ 50ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ 25 ವಾರ ಪ್ರದರ್ಶನ ಕಂಡಿದ್ದು ಯಜಮಾನ 4 ಥಿಯೇಟರ್ಗಳಲ್ಲಿ 1 ವರ್ಷ ಪ್ರದರ್ಶನ ಕಂಡಿತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರ ಮತ್ತು ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಕಾಂಬಿನೇಷನ್ನಲ್ಲಿ ಬಂದ ಚಿಕ್ಕ ಯಜಮಾನರು ಸಿನಿಮಾ ಯಶಸ್ಸು ಕಂಡಿತ್ತು. ಈ ಸಿನಿಮಾ ಕೂಡ ವಿಜಯಕಾಂತ್ ನಟಿಸಿದ್ದ ಆರ್.ವಿ. ಉದಯ್ ಕುಮಾರ್ ನಿರ್ದೇಶನದ ಚಿನ್ನ ಗೌಂಡರ್ ಚಿತ್ರದ ರಿಮೇಕ್. ಚಿಕ್ಕ ಯಜಮಾನರು ಸಿನಿಮಾದ ಹಾಡುಗಳು ಈಗಲೂ ಕೂಡ ಕೇಳುಗರ ನೆಚ್ಚಿನ ಗೀತೆಗಳಾಗಿವೆ. ರವಿಚಂದ್ರನ್ ಈ ಸಿನಿಮಾದಲ್ಲಿ ಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದರು. ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿದ್ದ ನಾಗಣ್ಣ ನಿರ್ದೇಶನದ ವಿಷ್ಣು ಸೇನಾ ಸಿನಿಮಾವು ಕೂಡ ವಿಜಯಕಾಂತ್ ನಟಿಸಿದ್ದ ರಮಣ ಸಿನಿಮಾದ ರಿಮೇಕ್. ವಿಜಯಕಾಂತ್ ವೃತ್ತಿ ಜೀವನದ ಹಿಟ್ ಸಿನಿಮಾಗಳಲ್ಲಿ ರಮಣ ಚಿತ್ರಕ್ಕೆ ಪ್ರಮುಖ ಸ್ಥಾನವಿದೆ. ಎ.ಆರ್. ಮುರುಗದಾಸ್ ನಿರ್ದೇಶಿಸಿದ್ದ ಈ ಸಿನಿಮಾವನ್ನು ಕನ್ನಡದಲ್ಲಿ ವಿಷ್ಣುವರ್ಧನ್ ರಿಮೇಕ್ ಮಾಡಿದರೆ ತೆಲುಗಿನಲ್ಲಿ ಚಿರಂಜೀವಿ, ಹಿಂದಿಯಲ್ಲಿ ಅಕ್ಷಯ್ ಕುಮಾರ್ ರಿಮೇಕ್ ಮಾಡಿದರು. ಇನ್ನುಳಿದಂತೆ ವಿಜಯಕಾಂತ್ ನಟನೆಯ ವೈದೇಹಿ ಕತಿರುಂತಲ್ ಚಿತ್ರವು ಪ್ರೀತಿ ನೀನಿಲ್ಲದ ನಾ ಹೇಗಿರಲಿ, ಅಮ್ಮನ್ ಕೋಯಿಲ್ ಕಿಜಾಕಳೆ ಸಿನಿಮಾವು ನಮ್ಮೂರು ಹಮ್ಮೀರ ಮತ್ತು ಸೆಂತೋರಾ ಪೋವೆ ಸಿನಿಮಾವು ಮಲ್ಲಿಗೆ ಹೂವೆ ಹೆಸರಿನಲ್ಲಿ ರಿಮೇಕ್ ಆಗಿವೆ. ಹೀಗೆ ನೋಡ್ತಾ ಇರಿ GL ಮೀಡಿಯಾ ನ್ಯೂಸ್ ಕನ್ನಡ ಅಪ್ಡೇಟ್ಸ್ಗಾಗಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.